ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಡಿಎಲ್ಗೆ ಅಪ್ಲೈ ಮಾಡೋದು ಹೇಗೆ ಅಂತಂದೇಳಿ ಈ KYC ಮೂಲಕ ತೋರಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಡಿಎಲ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು LLRಗೆ ಅಪ್ಲೈ ಮಾಡಬೇಕು. LLRಗೆ ಅಪ್ಲೈ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿ ಲೈವ್ ಪ್ರೂಫ್ ತೋರಿಸ್ತಾ ಹೋಗ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೇದಾಗಿ ನೀವು ಸಾರಥಿ ವೆಬ್ಸೈಟಿಗೆ ಹೋಗ್ಬೇಕಾಗುತ್ತೆ. ಇಲ್ಲಿ ನೀವು ಸ್ಟೇಟ್ ಅನ್ನು ಸೆಲೆಕ್ಷನ್ ಮಾಡಿದ ನಂತರ ಸ್ಕಿಪ್ ಮಾಡಿ. ಅಪ್ಲೈ ಟು ಲರ್ನಿಂಗ್ ಲೆಸನ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಇರುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಫಿಲ್ ಅಪ್ಲಿಕೇಶನ್ ಡೀಟೇಲ್ಸ್, ಅಪ್ಲೋಡ್ ಡಾಕ್ಯುಮೆಂಟ್ ಥರ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ಕ್ಯಾಟಗರಿ ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಕ್ಯಾಟಗರಿ ಒಳಗೆ ಫಾರಿನರ್ಸು, ಜನರಲ್ಲು, ಎಂಪ್ಲಾಯೀಸ್ಗಳು ಇರುತ್ತೆ. ನೀವು ಜನರಲ್ ತಗೊಳ್ಳಿ, ಜನರಲ್ ಮ್ಯಾನ್ ಆಗಿದ್ರೆ ಜನರಲ್ ತಗೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸಬ್ಮಿಟ್ ವಯಾ ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ವಿತ್ ಆಧಾರ್ ಕಾರ್ಡಿಗೆ ಫೋನ್ ನಂಬರ್ ಲಿಂಕ್ ಆಗಿದ್ರೆ ಫಸ್ಟ್ ಆಪ್ಷನ್ ಚಾಯ್ಸ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡಿಗೆ ಫೋನ್ ನಂಬರ್ ಲಿಂಕ್ ಆಗಿಲ್ಲ ಅಂದ್ರೆ ಸೆಕೆಂಡ್ ಆಪ್ಷನ್ ಚಾಯ್ಸ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲಿಗೆ ಬಂದಿರೋ OTP ಎಂಟ್ರಿ ಮಾಡಿ. ಚೆಕ್ ಬಾಕ್ಸ್ ಮೇಲೆಲ್ಲ ಕ್ಲಿಕ್ ಮಾಡಿ, ಸಬ್ಮಿಟ್ ಕೊಡಿ. ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ. ಮತ್ತೆ ಪ್ರೊಸೀಡ್ ಕೊಡಿ. ಓಕೆ ಕೊಡಿ. ನಿಮ್ಮ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ? RTO ಸೆಲೆಕ್ಷನ್ ಮಾಡ್ಕೊಳ್ಳಿ. RTO ಆಫೀಸ್ ನಿಮ್ದು ಯಾವ ಡಿಸ್ಟಿಕಲ್ಲಿ ಬರುತ್ತೆ RTO ಆಫೀಸ್ ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಪ್ಲೇಸ್ ಆಫ್ ಬರ್ತ್ ನೀವೆಲ್ಲಿ ಹುಟ್ಟಿದ್ದೀರಾ ಅನ್ನೋದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ನಿಮ್ಮದು ಬ್ಲಡ್ ಗ್ರೂಪ್ ಹಾಕಿ, ನಿಮ್ಮದು ಇಮೇಲ್ ID ಹಾಕಿ, ಮತ್ತು ಕಾಂಟ್ಯಾಕ್ಟ್ ನಂಬರ್ ಹಾಕಿ, 2 ನಂಬರ್ ಹಾಕಿ, ಬೇರೆ ಬೇರೆ ನಂಬರ್ ಹಾಕಿ. ನೆಕ್ಸ್ಟ್ ನಿಮ್ಮ ಬಾಡಿಯಲ್ಲಿ ಏನಾದ್ರು ಮಾರ್ಕ್ಸ್ ಇದ್ರೆ ಮಾರ್ಕ್ಸ್ನ ಎಂಟ್ರಿ ಮಾಡ್ಬೋದು. ನಿಮ್ದು ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ತಾಲೂಕು ಅಂಡ್ ಡಿಸ್ಟಿಕ್, ಅಲ್ಲಿ ಎಷ್ಟು ವರ್ಷ ಇದ್ದೀರಾ ಅನ್ನೋದನ್ನು ಹಾಕಿ. ನಿಮ್ಮ ತಾಲೂಕು ಯಾವುದು ಸೆಲೆಕ್ಷನ್ ಮಾಡಿ, ನಿಮ್ಮ ಡಿಸ್ಟಿಕ್ ಯಾವುದು ಸೆಲೆಕ್ಷನ್ ಮಾಡಿ, ವಿಲೇಜ್ ಯಾವುದು ಸೆಲೆಕ್ಷನ್ ಮಾಡ್ಕೊಳ್ಳಿ. ನೀವು ಅಲ್ಲಿ ಎಷ್ಟು ವರ್ಷದಿಂದ ಇದ್ರಿ ಅನ್ನೋದನ್ನು ಹಾಕಿ. ಇಲ್ಲಿ ಸೇಮ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ. ನಿಮಗಿಲ್ಲಿ ಮೋಟಾರ್ ಸೈಕಲ್ ವಿತೌಟ್ ಗೇರ್ ಅಂದರೆ ಸ್ಕೂಟಿ, ಅದನ್ನು ವಿತೌಟ್ ಗೇರ್ ಅಂತ ಹೇಳ್ತಾರೆ. ಮೋಟಾರ್ ಸೈಕಲ್ ವಿತ್ ಗೇರ್ ಅಂದರೆ ಗೇರ್ ಇರುವಂತಹ ಮೋಟಾರ್ ಸೈಕಲ್ ಇರುತ್ತೆ. ಮತ್ತು ಲೈಟ್ ಮೋಟಾರ್ ವೆಹಿಕಲ್ ಅಂದರೆ LMV ಕಾರ್ ಅಥವಾ ಇದಾಗಿರುತ್ತೆ.
ಇದ್ರ ಮೇಲೆ ಕ್ಲಿಕ್ ಮಾಡಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆ ಬಾಕ್ಸಿಗೆ ಆ ಕಡೆ ಹೋಗುತ್ತೆ, ಈ ಬಾಕ್ಸಿಂದ ಆ ಬಾಕ್ಸಿಗೆ ಹೋಗುತ್ತೆ. ನೀವು ಏನು DL ಗೆ ಅಪ್ಲೈ ಮಾಡಿದರೆ, ಯಾವ ಗಾಡಿ ವೆಹಿಕಲಿಗೆ DL ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಆ ಕಡೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಸೆಲೆಕ್ಷನ್ ಮಾಡಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು. ಲೈಟ್ ಮೋಟಾರ್ ವೆಹಿಕಲ್ ಆರೋ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಮುಗೀತು. ಬೈಕು ಮತ್ತೆ ಕಾರ್ ಎರಡು ಸೆಲೆಕ್ಷನ್ ಆಗಿದೆ. ನೆಕ್ಸ್ಟ್ ನೀವು ಡ್ರೈವಿಂಗ್ ಸ್ಕೂಲಲ್ಲಿ ಏನಾರ ಕಲಿತಾ ಇದ್ರೆ ಎಸ್ ಅಂತ ಟಿಕ್ ಮಾಡಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಲೆಟರ್ ಇರುತ್ತೆ. ಸೆಲ್ಫ್ ಡಿಕ್ಲರೇಷನ್ ಲೆಟರ್ ಅಲ್ಲಿ ಫಸ್ಟ್ ನೋ, ಸೆಕೆಂಡ್ ಆಪ್ಷನ್ ಎಸ್, ನೋ 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 ಅಂತೇಳಿ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ ಬ್ಯಾಕ್ ಬನ್ನಿ. ಈಗ ನ್ಯೂ ವಿಂಡೋ ಸಬ್ಮಿಟ್ ಮಾಡಿ ಬ್ಯಾಕ್ ಬನ್ನಿ, ಓಕೆ ಕೊಟ್ಟು ಬ್ಯಾಕ್ ಬನ್ನಿ. ಸೆಲ್ಫ್ ಡಿಕ್ಲರೇಷನ್ ಫಿಸಿಕಲ್ ಸಕ್ಸಸ್ಫುಲ್ ಆಯ್ತಾ. ನೆಕ್ಸ್ಟ್ ಓಕೆ. ನೀವೇನಾರು ಡೊನೇಟ್ ಮಾಡ್ತೀರಾ ನಿಮ್ಮ ಬಾಡಿ ಆರ್ಗನ್ಸ್ ಅನ್ನೋದಾದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಇನ್ ಕೇಸ್ ಇಲ್ಲಿ ಬಂದು ಕಾಣ್ತೀರಾ ಅಂತ ಕ್ಯಾಪ್ಚರ್ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ನಿಮ್ದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗುತ್ತೆ. ಅಪ್ಲಿಕೇಶನ್ ನಂಬರ್ನ ಬರೆದಿಟ್ಕೊಳ್ರಿ. ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕಿ ಕ್ಯಾಪ್ಚರ್ ಹಾಕಿ ಲಾಗಿನ್ ಮಾಡಿ. ಇಲ್ಲಿ RTO ಆಫೀಸಲ್ಲಿ ಪ್ರಿಂಟ್ ಬರುತ್ತೆ ಮೇಲ್ಗಡೆ, ಅಪ್ಲಿಕೇಶನ್ ಪ್ರಿಂಟ್ಔಟ್ ಮಾಡ್ಕೊಳ್ಳಿ. ಇಲ್ಲಿ ಪ್ರೊಸೀಡ್ ಕೊಡಿ. ಡಾಕ್ಯುಮೆಂಟ್ಸು ಅಪ್ರೂವಲ್ ಏಜ್ ಎಲ್ಲ ಸೆಲೆಕ್ಷನ್ ಮಾಡಿ. ನಿಮ್ಮದು ಏನು ಡಾಕ್ಯುಮೆಂಟ್ ಇದೆ ಆ ಡಾಕ್ಯುಮೆಂಟ್ ನಂಬರ್ ಹಾಕಿ. ಆಧಾರ್ ಕಾರ್ಡ್, ವೋಟರ್ ID ಈ ತರ. ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿ. ವಿತ್ 500 KB ಇರಬೇಕು PDF. ಅಡ್ರೆಸ್ ಪ್ರೂಫಿಗೆ ಅದನ್ನ ಹಾಕಿದಿರಲ್ಲ, ಓಕೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ಮತ್ತೆ ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಮಾಡಿ. ನಿಮ್ದು ಅಪ್ಲೋಡ್ ಅಂಡ್ ಸಿಗ್ನೇಚರ್ ಬರುತ್ತೆ, ಸಿಗ್ನೇಚರ್ ಅಪ್ಲೋಡ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿರಿ, ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಮಾಡಿ. ಸಿಗ್ನೇಚರ್ ಬಂದ್ಬಿಟ್ಟು ಎಷ್ಟು ಇದರಲ್ಲಿರುತ್ತೆ ನೋಡಿಕೊಂಡು ಸಿಗ್ನೇಚರ್ ಹಾಕಿ. ಎಷ್ಟು KB ಕೇಳಿದೆ ಅದನ್ನ ಕ್ಲೀನಾಗಿ ಕ್ರಾಪ್ ಮಾಡ್ಕೊಳ್ಳಿ. ಅಪ್ಲೋಡ್ ಫೋಟೋ ಸಿಗ್ನೇಚರ್. ಫೋಟೋನು ಅಷ್ಟೇ ಅಲ್ಲಿ ಕೆಳಗಡೆ ಕೊಟ್ಟಿರುತ್ತೆ ಫೋಟೋ ಡಾಕ್ಯುಮೆಂಟ್ ಎಷ್ಟಿರಬೇಕು, ಸಿಗ್ನೇಚರ್ ಡಾಕ್ಯುಮೆಂಟ್ ಎಷ್ಟಿರಬೇಕು ಅಂತ. ಅದ್ರ ನೆಕ್ಸ್ಟ್ ಬಂದು ಮತ್ತೆ ಲಾಗಿನ್ ಆಗಿ ರೀಲಾಗಿನ್ ಮತ್ತೆ ಸಬ್ಮಿಟ್ ಕೊಡಿ. ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ, ಪ್ರೊಸೀಡ್ ಕೊಡಿ. ಅಪ್ಲಿಕೇಶನ್ ನಂಬರ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ ಕ್ಲಿಕ್. ಪೇಮೆಂಟ್ 350 ಆಗುತ್ತೆ. ನೀವು ಬೈಕಿಗೆ ಮತ್ತೆ ಕಾರಿಗೆ ಹಾಕಿರೋದ್ರಿಂದ 350 ಆಗುತ್ತೆ. ಲರ್ನಿಂಗ್ ಲೈಸೆನ್ಸಿಗೆ 350 ಆಗುತ್ತೆ. DL ಗೆ ಎಕ್ಸ್ಟ್ರಾ ಆಗುತ್ತೆ. ಫಸ್ಟ್ ಲರ್ನಿಂಗ್ ಲೈಸೆನ್ಸ್ ಬರುತ್ತೆ. ಕ್ಯಾಪ್ಚರ್ ಎಂಟರ್ ಮಾಡಿ, ಪೇ ನೌ ಕ್ಲಿಕ್ ಮಾಡಿ, ಐ ಅಗ್ರಿ ಕೊಡಿ. ನೆಟ್ ಬ್ಯಾಂಕಿಂಗು, UPI ID, ಫೋನ್ಪೇ ಈ ಥರ ಆಪ್ಷನ್ ಇರುತ್ತೆ ಪೇಮೆಂಟಲ್ಲಿ. ನೀವು ಯಾವ್ದಾದ್ರು ಸೆಲೆಕ್ಷನ್ ಮಾಡ್ಕೊಳ್ಳಿ. ಡೆಬಿಟ್ ಕಾರ್ಡ್ ಸೆಲೆಕ್ಷನ್ ಮಾಡ್ಕೊಂಡ್ರೆ UPI ಲಿಂಕ್ ಬರುತ್ತೆ, ಪೇ ಮೂಲಕ ಪೇಮೆಂಟ್ ಮಾಡ್ಬೋದು. ನಿಮಗೇನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಪೇಮೆಂಟ್ ಆದಮೇಲೆ ಅಪ್ಲಿಕೇಶನ್ ಸ್ಟೇಟಸ್ ನೋಡಿ, ಚೆಕ್ ಮಾಡಿ. ನಿಮ್ದು ಅಪ್ಲಿಕೇಶನ್ ನಂಬರ್ ಹಾಕಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ಕೋಬೋದು.
ಅಷ್ಟು ಫಾರಮ್ನ ನೀವು ಪ್ರಿಂಟ್ಔಟ್ ತಗೋಬೇಕಾಗುತ್ತೆ. ನಿಮಗೆ ವಾಚಿಂಗ್ ರೋಡ್ LLR ಟೆಸ್ಟಿಗೆ ನಿಮಗೆ ಇಲ್ಲಿ ಕಾಣ್ತಾ ಇರೋದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಕೇರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನಿಮಗೆ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ. ಅಪ್ಲಿಕೇಶನ್ ನಂಬರ್, ಜನರೇಟ್ ಒ ಟಿ ಪಿ ಎಂಟರ್ ಮಾಡಿ. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಕನ್ನಡ, ಹಿಂದಿ, ಇಂಗ್ಲಿಷ್ ಈ ಥರ ಟ್ಯುಟೋರಿಯಲ್ ಬರುತ್ತೆ. ಟ್ಯುಟೋರಿಯಲ್ ಕಂಪ್ಲೀಟ್ 17 ಮಿನಿಟ್ಸ್ ತನಕ ವಾಚ್ ಮಾಡಬೇಕು. ಅದಾದ್ಮೇಲೆ ಸಬ್ಮಿಟ್ ಬಟನ್ ಕ್ಲಿಕ್ ಬರುತ್ತೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಐ ಅಗ್ರಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ಪ್ರೊಸೀಡ್ LL ಟೆಸ್ಟ್ ಬರುತ್ತೆ. ಪ್ರೊಸೀಡ್ LL ಟೆಸ್ಟ್ ಅಲ್ಲಿ ನೀವು ಮೊಬೈಲಲ್ಲಿ ಆನ್ ಮಾಡ್ಕೋಬಹುದು, ತಪ್ಪಿದ್ರೆ ಲ್ಯಾಪ್ಟಾಪ್ ಅಲ್ಲಿ ವಿತ್ ಕ್ಯಾಮ್ರಾ ಇರಬೇಕು. ಪ್ರೊಸೀಡ್ LL ಟೆಸ್ಟಿಗೆ ಕ್ಲಿಕ್ ಮಾಡಿದ್ರೆ ಮುಗೀತು. ನೆಕ್ಸ್ಟ್ ಕ್ಯಾಮ್ರಾ ಆಕ್ಸೆಸ್ ಕೇಳುತ್ತೆ. ಇಲ್ಲಿ ಅಪ್ಲಿಕೇಶನ್ ನಂಬರು ಮತ್ತೆ ಡೇಟ್ ಆಫ್ ಬರ್ತು, ಪಾಸ್ವರ್ಡ್ ಹಾಕಬೇಕು. ನಿಮ್ಮ ಮೊಬೈಲಿಗೆ ಬಂದಿರುತ್ತೆಲ್ಲ. ಮೊಬೈಲಿಗೆ ಬಂದಿರೋಂಥ SMS ಇಂದ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಸ್ಕ್ರೀನ್ ಟೆಸ್ಟ್ ಅಲ್ಲಿ ಇರುತ್ತೆ. ಲರ್ನಿಂಗ್ ಲೆಸನ್ ಟೆಸ್ಟ್ ಸಬ್ಮಿಟ್ ಮಾಡಬೇಕಾಗುತ್ತೆ.